ಕೊಳ್ಳೇಗಾಲ ತಾಲೂಕಿನ ನೆರೆ ಪೀಡಿತ ಗ್ರಾಮಗಳಿಗೆ ಹಾಗೂ ಕಾಳಜಿ ಕೇಂದ್ರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಭೇಟಿ ನೀಡಿದರು. ತಾಲೂಕಿನ ಹರಳೆ, ದಾಸನಾಪುರ, ಮುಳ್ಳೂರು ಗ್ರಾಮಗಳಲ್ಲಿ ಪ್ರವಾಹದಿಂದ ಹಾನಿಯಾದ ಭಾಗಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆದರು. ಇದಲ್ಲದೆ ನೆರೆಯಿಂದ ಕೊಳ್ಳೇಗಾಲ ಪಟ್ಟಣದಲ್ಲಿ ತೆರೆಯಲಾದ ಡಾ ಬಿಆರ್ ಅಂಬೇಡ್ಕರ್ ವಸತಿ ನಿಲಯ, ಅಲ್ಪಸಂಖ್ಯಾತರ ವಸತಿ ನಿಲಯ, ಮುಳ್ಳೂರು ಗ್ರಾಮದ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿ ಸಮಗ್ರ ಮಾಹಿತಿ ಪಡೆದು ನೆರೆ ಆಶ್ರಯ ಪಡೆದಿರುವ ಸಾರ್ವಜನಿಕರನ್ನು ಮಾತನಾಡಿಸಿ ಜನರಿಗೆ ಧೈರ್ಯ ತುಂಬುವ ಕೆಲಸ ಮಾತನಾಡಿದರು. ನಂತರ ಮಾತನಾಡಿದ ಸಚಿವರು, ನೆರೆಯಿಂದ ಮನೆ ಕಳೆದುಕೊಂಡವರಿಗೆ 1,20,000 ರುಗಳನ್ನು ನೀಡಲಾಗುವುದು. ಜೊತೆಗೆ ಹೊಸ ಮನೆ ನಿರ್ಮಿಸಿಕೊಡಲಾಗುವುದು ಮತ್ತು ಈಗಾಗಲೇ ಶಾಸಕರು ಹಾಗೂ ಸ್ಥಳೀಯ ನಿವಾಸಿಗಳು ನೆರೆ ಶಾಶ್ವತ ಪರಿಹಾರವಾಗಿ ತಡೆಗೋಡೆ ನಿರ್ಮಿಸುವುದಕ್ಕೆ ಕೇಳಿದ್ದಾರೆ. ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ. ಅವರು ಹಂತ ಹಂತವಾಗಿ ಕಾಮಗಾರಿ ನಿರ್ಮಿಸುವುದಕ್ಕೆ ಅವಕಾಶ ನೀಡಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹನೂರು ಶಾಸಕರಾದ ಎಂಆರ್ ಮಂಜುನಾಥ್, ಕೊಳ್ಳೇಗಾಲ ಶಾಸಕರಾದ ಎಆರ್ ಕೃಷ್ಣಮೂರ್ತಿ, ಜಿಲ್ಲಾಧಿಕಾರಿ ಶಿಲ್ಪಾನಾಗ್, ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕವಿತಾ ಹಾಗೂ ಇತರರು ಉಪಸ್ಥಿತರಿದ್ದರು. ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದೀರಾ? ಮಿನಿಸ್ಟರ್ ಸಾಹೇಬರು DC ಮೇಡಮ್ ಹೇಳಿದ್ದಾರೆ, ಅದೊಂದು ರಿಪೋರ್ಟ್ ಕಳಿಸ್ಬೇಕು. ಸರ್ಕಾರ ತೀರ್ಮಾನ ಸಾಹೇಬ್ರು ಇವಾಗ ಬರ್ತಾರೆ, ಬಂದು ನೋಡ್ತಾರೆ. ನೀರು ಕಡಿಮೆ ಆಗಿದೆ, ರೋಡ್ ಕ್ಲಿಯರ್ ಆಗಿದೆ, ಸಾಹೇಬ್ರು ಅದಕ್ಕೆ ಅಂತಾನೆ ಬಂದಿದ್ದಾರೆ. ನಾವು ವರದಿ ಕೊಡ್ತೀವಿ ಸರ್.